यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। कांग्रेस सरकार कांग्रेस सरकार कांग्रेस सरकार राष्ट्र कांग्रेस सरकार राष्ट्र कांग्रेस सरकार विरोधी कांग्रेस सरकार ಎಲ್ಲ ಪದಾಧಿಕಾರಿಗಳ ವಿನಂತಿ ಮಾಡ್ತೀನಿ, ಜೋರಾಗಿ ಘೋಷಣೆ ಕೊಡಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಧರ್ಮಕ್ಕೆ ಜಯವಾಗಿ ಇರ್ತೀನಿ, ದುಷ್ಟರ ಸಂಹಾರವಾಗಿ ಅನ್ಬೇಕು. ಧರ್ಮಕ್ಕೆ ಜಯವಾಗಿ, ಧರ್ಮಕ್ಕೆ ಜಯವಾಗಿ, ಧರ್ಮಕ್ಕೆ ಕಾಪಾಡೋಣ. ಧರ್ಮಸ್ಥಾನ ಪವಿತ್ರತೆಯನ್ನು, ಧರ್ಮಸ್ಥಾನ ಪವಿತ್ರತೆಯನ್ನು, ಧರ್ಮಸ್ಥಾನ ಪವಿತ್ರತೆಯನ್ನು ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ಧರ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧರ್ಮಸ್ಥಳ ಕ್ಷೇತ್ರವನ್ನು, ಧರ್ಮಸ್ಥಳ ಕ್ಷೇತ್ರವನ್ನು, ಧರ್ಮಸ್ಥಳ ಕ್ಷೇತ್ರವನ್ನು, ಧರ್ಮಸ್ಥಳ ಕ್ಷೇತ್ರವನ್ನು ಧರ್ಮಕ್ಕೆ ಜಯವಾಗಲಿ, ದುಷ್ಟರ ಸಂಹಾರವಾಗಲಿ. ಧರ್ಮಕ್ಕೆ ಜಯವಾಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ. ಧರ್ಮಸ್ಥಳ ರಕ್ಷಣೆ ಆಗಲೇಬೇಕು, ಆಗಲೇಬೇಕು. ಧರ್ಮಸ್ಥಳ ರಕ್ಷಣೆ, ಧರ್ಮಸ್ಥಳ ರಕ್ಷಣೆ, ಧರ್ಮಸ್ಥಳ ರಕ್ಷಣೆ, ಧರ್ಮಸ್ಥಳ ರಕ್ಷಣೆ. ಮಾನವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ. ಮಾನವ ಧರ್ಮಕ್ಕೆ, ಧರ್ಮದಿಂದ ವಿಶ್ವಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದ ವಿಶ್ವಕ್ಕೆ. ಭಾರತ್ ಮಾತಾ ಜೈ ಶ್ರೀರಾಮ್, ಜೈ ಮಂಜುನಾಥ, ಜೈ ಮಂಜುನಾಥ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಬಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ ಹರ ಹರ ಜೈ ಶ್ರೀರಾಮ್. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ. ಕೆಲಸ ಮಾಡ್ತಾ ಇದ್ದಾರೆ.
ಇದು ಸ್ಟಾರ್ಟ್ ಆಗಿದ್ದೆ 2012ರಿಂದ. ಈ 2012ರಿಂದ ಮೋದಿ ಸರ್ಕಾರ ಬಂದ ಮೇಲೆ ಯಾವಾಗ ನಮ್ಮ ದೇಶದ ಸುತ್ತಮುತ್ತ ಇದ್ದ ಎಲ್ಲ ದೇಶಗಳಿಗೆ ಅಷ್ಟ ದಿಗ್ಬಂಧನ ಹಾಕಿದ್ರು, ಅವರು ಹೊರಗಿನಿಂದ ಭಾರತಕ್ಕೆ ಯಾವುದೇ ರೀತಿಯಿಂದ ತ್ರಾಸ ಕೊಡೋಕ್ಕಾಗಲಾರ್ದಕ್ಕೆ ಅವರು ಒಳಗಿಂದ ಒಂದು ಹೊಸ ಕುತಂತ್ರವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಕುತಂತ್ರಗಳನ್ನು ನಾವು ಸಹಿಸೋದಿಲ್ಲ. ಈಗಿದ್ದ ಆದಂಥ ಈಗೇನು ಇವ್ರು ತೋರಿಸ್ತಾ ಹೋದ್ರಲ್ಲ, ಒಬ್ಬನ ಯಾರೋ ಫೇಕ್ ವಿಡಿಯೋ ಮಾಡಿಬಿಟ್ಟು AI ಸಪೋರ್ಟಿಂದ ಒಂದು ವಿಡಿಯೋ ಬಿಡ್ತಾನೆ, ಆ ವಿಡಿಯೋಕ್ಕೆ ಎಲ್ಲ ಎಡಪಂಥಿದವ್ರು ಸಪೋರ್ಟ್ ಮಾಡ್ತಾರೆ. ಅಲ್ಲಿದ್ದವರು ಅದನ್ನು ತೊಗೊಂಡ್ಬಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾರೆ. ಮಾಡಿಬಿಟ್ಟು ಯಾವನೋ ಒಬ್ಬ ಒಂದು ತಲೆ ಬುರುಡಿ ಅಂತ ತೊಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ದಾಗ ಇರ್ತಾನಂತ. ಪೊಲೀಸರು ಅದನ್ನ ಇಟ್ಕೊಂಡ್ಬಿಟ್ಟು SIT ರಚನೆ ಮಾಡ್ತಾರೆ. ಇದು ಯಾವ ರೀತಿ ಲೆಕ್ಕ ಗೊತ್ತಾಗಿಲ್ಲ. ನಮ್ಮ ಪೊಲೀಸ್ ಸ್ಟೇಷನ್ದಾಗ ನಮ್ಮ ತಲೆ ಬುರುಡಿ ಇಟ್ಟರೆ ಅವ್ರಿಗೆ ಒಂದು ಒಳಗೆ ಅಲ್ಲೇ ಒಳಗೆ ಹಾಕ್ತಾರೆ. ನಮ್ಮ ಪೊಲೀಸ್ ಸ್ಟೇಷನ್ದಾಗ ಹೋಗಿರಲಿಲ್ಲ, ಯಾವ ಒಬ್ಬರ ಕಡೆ ಇದ್ರೆ ಅವಾಗ ಹೋಗಿ ಹೇಳಿದ್ದಕ್ಕೆ ಅವನಿಗೆ ಅರೆಸ್ಟ್ ಮಾಡಲಾರ್ದೆ ಅವನ ಮಾತು ಕೇಳಿ 3 ಕೋಟಿ ರೂಪಾಯಿ ಖರ್ಚು ಮಾಡಿ SIT ತಂಡ ರಚನೆ ಮಾಡಿ 17 ಕಡೆ ಗುಂಡಿಗೆ ಹಾಕಿದ್ರು. 17ರೊಳಗೆ 13ನೇದ್ರಾಗ 140 ಅಂದರು. ಇಲ್ಲಿ ತನಕ ಸಿಕ್ಕಿದ 2 ಹೆಣ ಅದು ಗಂಟುಂಡು. ಏನು ಅಂತಿದ್ರು, ಹೆಣ್ಮಕ್ಳಿಗೆ ರೇಪ್ ಮಾಡಿ ಅಲ್ಲಿ ನಾ ಇದು ಮಾಡಿ ಅಂತ ಹೇಳ್ತಾರೆ. ಇವೆಲ್ಲರಿಗೆ ಇವತ್ತಿನ ಡೇಟಿಗೆ ಎಲ್ಲರೂ ಕಾರಾಗೃಹದವರ, ಎಲ್ಲರೂ ಸುಳ್ಳಿಂದನೇ ಸೃಷ್ಟಿಯಾದಂಥ ಇದೊಂದು ಏನು ಧರ್ಮ ಹೊಡೆಯುವಂಥ ಕಥೆ ಇದಲ್ಲ, ಇದನ್ನು ನಾವು ಇಲ್ಲಿಗೆ ಬಂದಾಗಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾದ ಹಿಂದೂ ದೇವರುಗಳ ಮೇಲೆ ಯಾವುದೇ ರೀತಿಯ ಅತ್ಯಾಚಾರ ಅನಾವಶ್ಯಕವಾಗಿ ಇಂಥ ಕಳಂಕ ಬರಲಾರ್ದಂಗೆ ನಾವು ನೋಡ್ಕೋಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿ ಅಂದರೆ ಅವನು ದೇವಮಾನವ. ಹೆಚ್ಚು ಕಮ್ಮಿ 35,000ದಿಂದ 1 ಲಕ್ಷ ಜನ ದಿನ ಊಟ ಮಾಡ್ತಾರೆ ಅಲ್ಲಿ. ಅದಷ್ಟೇ ಅಲ್ಲದೆ ಅಲ್ಲಿ ಆಜು ಬಾಜು ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಅಂತಂದ್ರೆ 5,000 ಪ್ಲೇಟ್ ಊಟ ಕಳಿಸ್ತಾರೆ, ಫ್ರೀ ಒಳಗೆ ಕೊಟ್ಟು ಕಳಿಸ್ತಾರೆ. ಹೆಚ್ಚು ಕಮ್ಮಿ 700 ಇನ್ಸ್ಟಿಟ್ಯೂಷನ್ ನಡೆಸುವಂಥ ಮನುಷ್ಯ ಅದು. ಎಲ್ಲದರೊಳಗೂ ಇವರು ಹೆಂಗಂದ್ರೆ ನಾವು ದಾನದಲ್ಲಿ 4 ಮಹಾದಾನ ಅಂತೀವಿ. ಅನ್ನದಾನನೇ ಶ್ರೇಷ್ಠ ದಾನ. ಇವತ್ತಿನ ಡೇಟಿಗೆ 1 ಲಕ್ಷ ಮಂದಿ ಯಾವುದೇ ರೀತಿಯಿಂದ ಅದ್ರ ಮೇಲೆ ಹೆಚ್ಚು ಕಮ್ಮಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ದವ್ರು ಬಂದ್ಬಿಟ್ಟು ಒಂದು ದಿನ ಪೊಲೀಸ್ ಚೆಕ್ ಮಾಡಿದ್ರೆ ಎಲ್ಲಿ ಒಂದು ಥರ ನಮ್ಮ ಯಾವುದೇ ಹೋಟೆಲ್ದಾಗ ಹೋದ್ರೂ ನಿಮಗೆ ಎಲ್ಲರ ಒಂದು ಕಡೆ ಒಂದು ಸಣ್ಣದಾದ್ರೂ ಕಳಿಸಿರ್ತೈತಿ. ಆ ಧರ್ಮಸ್ಥಳದ ಅನ್ನ ಕೋಣೆಯಲ್ಲಿ ಯಾವುದೇ ರೀತಿಯಿಂದ ಅಷ್ಟು ಶುಭ್ರತೆಯನ್ನು ಕಾಪಾಡ್ಕೊಂಡು ಬಂದಿದ್ದೈತೆ ಅದು. ಅದೇ ರೀತಿಯಾಗಿ ಈಗ ನಮ್ಮ ಉತ್ತರ ಕರ್ನಾಟಕದಾಗೆ ಒಂದು ಹುಕ್ಕೇರಿದಾಗ ಒಂದು ಇನ್ಸ್ಟಿಟ್ಯೂಷನ್ ಇತ್ತು, ಅದನ್ನು ಪೂರ್ತಿ ತತ್ತೋಗಿತ್ತು. ಅದನ್ನು ಹೋಗಿ ಧರ್ಮಸ್ಥಳ ತಿಳ್ಕೊಂಡವರು ಧರ್ಮಸ್ಥಳ ಬಂದು ಅದನ್ನು ರೀಉದ್ಧಾರ ಮಾಡಿಬಿಟ್ಟು ಪಾಟೀಲ್ ಪುಟ್ಟಪ್ಪ ಅವರು ಒಂದು ಡೈಲಾಗ್ ಹೊಡೆದ್ರು ಅವ್ರಿಗೆ. ಏನಂತ, ಸತ್ತ ಹಾವು ತಂದು ಕೊಳ್ಳಾಗ ಹಾಕಿದ್ರು ಆ ಹಾವಿಗೆ ಜೀವಂತ ಮಾಡಿ ವಾಪಸ್ ಅದನ್ನು ರೆಡಿ ಮಾಡಿಟ್ಟ. ಹುಕ್ಕೇರಿ ಇನ್ಸ್ಟಿಟ್ಯೂಷನ್ಸು ಇವತ್ತಿನ ಡೇಟಿಗೆ ಧರ್ಮಸ್ಥಳ ಅಂಡರ್ದಾಗ ನಡೀತೈತಿ. ಬಟ್ ಇವತ್ತಿಗೂ ಹುಕ್ಕೇರಿ ಅಂತ ಹೆಸರೇ ಇಟ್ಟಾರು, ಚೇಂಜ್ ಮಾಡಿಸಿಲ್ಲ ಅದನ್ನು. ಇವೆಲ್ಲ ಹೇಳಬೇಕಾದ್ರೆ ಅವ್ರು ಇವತ್ತಿನ ಡೇಟಿಗೆ SDMS ಅಲ್ಲೇ ಹೆಚ್ಚು ಕಮ್ಮಿ ಶ್ರೀ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಹೆಸರಲ್ಲಿ 700ಕ್ಕಿಂತ ಹೆಚ್ಚಿಗೆ ವಿದ್ಯಾವರ್ಧಕ ಸಂಸ್ಥೆಗಳು ರನ್ ಆಗ್ತಾವೆ. 1ನೇತೆ ಹಿಡ್ಕೊಂಡು ಮಾಸ್ಟರ್ ಡಿಗ್ರಿ ತನಕ MBBS ಕಾಲೇಜ್ ಹಿಡ್ಕೊಂಡು B ಕಾಲೇಜ್ ತನಕ ಎಲ್ಲನೂ ಅವ್ರು ಅಂಡರ್ದಾಗ ಅದಾವೆ. ಇಂಥ ಮನುಷ್ಯಾಗ ಇವ್ರು ಕಳಂಕ ಬಿಡೋಕೆ ಹೋದ್ರು. ಮೊದಲು ಏನು ಮಾಡಿದ್ರು, ಇವ್ರು ತಮ್ಮನ ಮಗನಿಗೆ ಕಳಂಕ ಕೊಟ್ಟರು, ಆಮೇಲೆ ಇವ್ರು ತಮಗೆ ಕೊಟ್ಟರು, ಲಾಸ್ಟಿಗೆ ಯಾರು ಸಿಗ್ಲಾರು ಇವ್ರ ಮೇಲೆ ಬಂದರು. ಇವ್ರ ಮೇಲೆ ಹೇಳೋಕೆ ಕೂತ್ರು 1 ತಾಸು ಸಾಲಂಗಿಲ್ಲ. ಇಷ್ಟು ಹೇಳಿ ಈಗ ಇನ್ನು ಮುಂದೆ ಬರೋದ್ರಿಂದ ಧರ್ಮಸ್ಥಳದ ಬಗ್ಗೆ ಎಲ್ಲ ಯಾವುದೇ ಹಿಂದೂ ದೇವಗಳ ಬಗ್ಗೆ ಯಾರೂ ಮಾತಾಡೋದಂಗೆ ನಾವು ಮುಂದೆ ಇದೊಂಥರ ವಾರ್ನಿಂಗ್ ಅಂತ ತಿಳ್ಕೊಂಡ್ಬಿಟ್ಟು ನೀವು ಎಚ್ಚರದಿಂದಿರಬೇಕು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರೇ ಹಾಗೂ ಲೋಕಸಭಾ ಸದಸ್ಯರಾದಂಥ ಹಿರಿಯರಾದ ರಮೇಶ್ ಜಿಗಿನ್ ಸಾಹೇಬ್ರೆ, ಜಿಲ್ಲಾಧ್ಯಕ್ಷರೇ, ಎಲ್ಲ ರಾಜ್ಯ ಜಿಲ್ಲೆಯ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಬಂದಂಥ ಧರ್ಮಸ್ಥಳದ ಎಲ್ಲ ಅಭಿಮಾನಿಗಳೇ, ವೀರೇಂದ್ರ ಹೆಗಡೆಯವರ ಅಭಿಮಾನಿಗಳೇ, ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳ ರಕ್ಷಣೆ ಆಗಬೇಕು, ಅದರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡುತ್ತಿರೋರ ವಿರುದ್ಧ ಕಠಿಣವಾಗಿ ಕ್ರಮ ತೆಗೆದುಬೇಕು ಅನ್ನುವಂಥ ಒಂದು ಹೋರಾಟವನ್ನು ಇವತ್ತು ಇಡೀ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾರೆ. ಬಿಜಾಪುರದಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಪ್ರತಿಭಟನೆ ಉದ್ದೇಶ ಇವತ್ತು ಧರ್ಮಸ್ಥಳ ಬಗ್ಗೆ ಏನು ಕಳೆದ ಹಲವಾರು ತಿಂಗಳು ದಿನದಲ್ಲಿ ನಡೀತಾ ಇರುವಂಥ ಅಪಪ್ರಚಾರ, ಅಂದರೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ತಂದು ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುತ್ತಿರುವಂಥ ಶಕ್ತಿಗಳನ್ನು ಮಟ್ಟ ಹಾಕಬೇಕು ಅನ್ನುವಂಥದ್ದೊಂದು ನಮ್ಮ ಭಾರತೀಯ ಜನತಾ ಪಕ್ಷ ಆಗ್ರಹವಾಗಿದೆ. ಇವತ್ತು ಎಲ್ಲ ತನಿಖೆಯಲ್ಲೂ ಕೂಡ ಸುಳ್ಳಾದರೂ ಕೂಡ ಇನ್ನೂ ಸರಿಯಾದ ರೀತಿಯಲ್ಲಿ ಆರೋಪಿಗಳಿಗೆ ಬಂಧಿಸಿ ಶಿಕ್ಷೆ ಆಗಿಲ್ಲ. ಅವರೆಲ್ಲರೂ ಕೂಡ ಶಿಕ್ಷೆ ಬಗ್ಗೆ ಯಾವುದೇ ಸಂಸ್ಥೆಯಲ್ಲಿ, ಯಾವುದೇ ಒಂದು ಸಂಘಟನೆ ಇರಲಿ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅವ್ರನ್ನೂ ಕೂಡ ಸದಿ ಮಾಡಬೇಕು. ಇಂಥ ಅಪಮಾನ ಮಾಡಿದಂಥ ಒಂದು ವ್ಯಕ್ತಿಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾಗಿದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ಈಗಾಗಲೇ ನಮ್ಮ ನಗರ ಅಧ್ಯಕ್ಷರು ಭಾಳಷ್ಟು ವಿವರವಾಗಿ ಮಾತಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಇವತ್ತು ಸಹಾಯ ಮಾಡುವಂಥದ್ದು, ಅನ್ನ ಹಾಕುವಂಥದ್ದು, ಉದ್ಯೋಗ ಕೊಡುವಂಥದ್ದು,
ಸಾಲ ಸೌಲಭ್ಯ ಕೊಟ್ಟು ಅವ್ರಿಗೆ ಉದ್ಯೋಗ ಹಚ್ಚುವಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ದೊಡ್ಡ ಸಂಸ್ಥೆ ಯಾವುದಾದ್ರಾಗಿದ್ದರೆ ಅದು ವೀರೇಂದ್ರ ಹೆಗಡೆಯವರ ನೇತೃತ್ವದ ಧರ್ಮಸ್ಥಳದ ಒಂದು ಸಂಸ್ಥೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂಥ ಒಂದು ದೊಡ್ಡ ಒಂದು ಪವಿತ್ರವಾದಂಥ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ಕಾರ್ಯ ಮಾಡುವಂಥ ಕ್ಷೇತ್ರಕ್ಕೆ ಇವ್ರು ಇಷ್ಟು ವಿಳಂಬ ಮಾಡಬಾರ್ದಾಗಿತ್ತು. ಏನೋ ಒಂದೆರಡು ಕಡೆ ಆಗಿದ್ರು ಮಾಡಿದ್ರು, 2-3 ಕಡೆ ಆಗಿದ್ರು, ಎಲ್ಲಿ ಸಿಗಲೇ ಇಲ್ಲ. ಯಾರ್ದೋ ಒಂದು ಎಲಿಗೇಷನ್ಗೆ ಇವತ್ತು ಸರ್ಕಾರ ಇಷ್ಟು ಮಹತ್ವ ಕೊಡಬಾರ್ದಾಗಿತ್ತು. ತಕ್ಷಣವೇ ಅದನ್ನು ವೇಗವಾಗಿ ಅದನ್ನು ತನಿಖೆ ಮಾಡಿ ಇದು ಸುಳ್ಳು ಅನ್ನುವಂಥದ್ದು ಈಗಾಗಲೇ ಆಗಿದೆ, ಅಲ್ಲೇ ಆಗಿ ಹೋಗ್ತಿದ್ದು. ಇಷ್ಟು ಜನರಲ್ಲಿ ಭಾವನೆಗಳಿಗೆ ಗೊಂದಲ ಕೊಡುವಂಥದ್ದು, ಜನರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಬರುವಂಥ ದಿನಮಾನಗಳು ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ. ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಸರ್ವನಾಶ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ, ಈ ಒಂದು ಎಲ್ಲ ಘಟನೆಗಳನ್ನು ಏನು ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ ಎಲ್ಲವುಗಳು ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿ, ಬೋಲೋ ಭಾರತ್ ಮಾತಾ ಕಿ. 200 ವರ್ಷಗಳ ಕಾಲ ಬ್ರಿಟಿಷರು, ಡಚ್ರು, ಪೋರ್ಚುಗೀಸರು ಇವರು ಎಲ್ಲರೂ ಕೂಡ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ದಾಳಿಯನ್ನ ಮಾಡ್ತಾ ಬಂದರು. ಬಂಧುಗಳೇ, 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅಂದಿನ ದೇಶದ ಹಿಂದೂಗಳ ಜನಸಂಖ್ಯೆ 40 ಕೋಟಿ. ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಆ ಎಲ್ಲ 40 ಕೋಟಿ ಹಿಂದೂಗಳು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಾವು ಹಿಂದೂಗಳೆಲ್ಲ ಸುರಕ್ಷಿತವಾಗಿರ್ಬೋದು, ಹಿಂದೂಗಳು ಸ್ವಾಭಿಮಾನದಿಂದ ಇರ್ಬೋದು ನಮ್ಮ ದೇಶದಲ್ಲಿ ಅಂತ ತಿಳ್ಕೊಂಡ್ರು. ಆದ್ರೆ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಮಾಡ್ತಾ ಹಿಂದೂಗಳನ್ನ ಸದಾ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಸದ್ಯ ಬಡಿಯುವಂತ ಕೆಲಸವನ್ನ ಮಾಡ್ತಾ ಬಂದ್ರು. ಬಂಧುಗಳೇ, ಇವತ್ತು ನೀವು ನೋಡ್ರಿ, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಸಾವಿರಾರು ಕಾಶ್ಮೀರ ಪಂಡಿತರ ಹತ್ಯೆ ಆಯ್ತು, ಯಾರು ಕೇಳಿಲ್ಲ. ಅದಾದ ನಂತರ ರಾಮನ ಅಸ್ತಿತ್ವ ಇಲ್ಲ, ರಾಮ ಮಂದಿರ ನಿರ್ಮಾಣ ಮಾಡಕ್ಕೂ ಕೂಡ ಇವತ್ತು ವಿರೋಧ ಮಾಡಿದರು ಕಾಂಗ್ರೆಸ್ನವರು. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಬಂದಂತ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಳೇಗಾಂವ್ ಸ್ಫೋಟದ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ ಅರೆಸ್ಟ್ ಮಾಡಿದ್ರು. 10 ವರ್ಷಗಳ ಕಾಲ ಅವರನ್ನ ಕಾರ್ಯವಾಸದಲ್ಲಿಟ್ಟರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಸರ್ಕಾರದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರು. ಅದಾದ ನಂತರ ಇವತ್ತು ಸಿದ್ದರಾಮಯ್ಯನವರೇ ನೂರಾರು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಒಬ್ಬ IPS ಅಧಿಕಾರಿ ಕಡೆಯಿಂದ ನೀವು ತನಿಖೆ ಮಾಡಿಸಲಿಲ್ಲ. ಲವ್ ಜಿಹಾದದಲ್ಲಿ ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಮಾನಭಂಗ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ನೀವು ಕಂಪ್ಲೇಂಟ್ ಕೂಡ ಒಂದು ಪೊಲೀಸ್ ಸ್ಟೇಷನ್ ತೆಗೆದುಕೊಳ್ತಾ ಇಲ್ಲ. ಒಬ್ಬ ಯಾವನೋ ಲೋಫರ್ ಗಿರೀಶ್ ಮಟ್ಟನ್ನವ್ರು, ಇನ್ನೊಬ್ಬ ಯಾವನೋ ಬನಾಮದೇ ವ್ಯಕ್ತಿ ಮಕ್ಕಳಿಗೆ ಸ್ಕಾರ್ಫ್ ಹಾಕೊಂಡು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಾಗ ADGP ದರ್ಜೆ ಹಿರಿಯ IPS ಅಧಿಕಾರಿ ಪ್ರಣಬ್ ಮೋಹಂತಿ ಅವ್ರನ್ನ ನೇಮಕ ಮಾಡಿ SIT ರಚನೆ ಮಾಡ್ತೀರಿ. ಸದಾ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸಿಕೊಳ್ತಾ ಇದ್ರಿ ಸಿದ್ದರಾಮಯ್ಯನವರೇ. ಬರುವಂತ ದಿನಮಾನಗಳಲ್ಲಿ ಯಾವ ರೀತಿ 2014ರಲ್ಲಿ ಕಾಂಗ್ರೆಸ್ ನಿಮಗೆ ವಿರೋಧ ಪಕ್ಷದ ಸ್ಥಾನ ಕೂಡ ಲೋಕಸಭೆಯಲ್ಲಿ ಸಿಕ್ಕಿಲ್ಲ. ಕಾರಣ ಇವತ್ತು ಬಿಜಾಪುರದಲ್ಲಿ ಧರ್ಮಸ್ಥಳದ ಮೇಲೆ ದಾಳಿ ನಡೀತಾ ಇದೆ. ಅದರ ವಿರುದ್ಧ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ DY ವಿಜೇಂದ್ರ ಅವರವರ ಆದೇಶದ ಮೇರೆಗೆ ಇವತ್ತು ರಾಜ್ಯದಲ್ಲಿನೇ ಎಲ್ಲ ಮಂಡಲಗಳಲ್ಲಿ, ಅದೇ ರೀತಿ ಬಿಜಾಪುರದಲ್ಲಿ ಕೂಡ ನಾವು 9 ಮಂಡಲದಲ್ಲಿ ಕೂಡ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆದ್ರೆ ಬಿಜಾಪುರದಲ್ಲಿ ನಾಗ್ತಾನ್ ಮತ್ತು ಬಿಜಾಪುರದ 2 ಮಂಡಲಗಳ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಹೋರಾಟದಲ್ಲಿ ಭಾಗಿಯಾದಂತ ನಮ್ಮ ನೆಚ್ಚಿನ ಸಂಸದರಾದಂತ ದಿಗ್ವಿಜಯ ಸಾಹೇಬರೊಳಗೊಂಡಂತೆ ಎಲ್ಲ ಮಂಡಲ ಅಧ್ಯಕ್ಷರಿರ್ಬೋದು, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಎಲ್ಲರಿಗೂ ಕೂಡ ಈ ಭಾಗಿಯಾಗಿಲ್ಲ. ಒಟ್ಟಾಗಿ ನಮ್ಮ ಮೊದಲಿನಿಂದಲೂ ಕೂಡ ಹಿಂದೂಗಳ ಮೇಲೆ ಈ ಹೋರಾಟ ನಡೀತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಇವತ್ತೇನು ಮೊಘಲರು 800 ವರ್ಷ ನಮ್ಗೇನು ದೇಶವನ್ನು ಆಳಿದ್ರು, ಅವರು ಕೂಡ ಈ ಭಾರತ ದೇಶ ಇರತಕ್ಕಂಥ ದೇವಾಲಯಗಳನ್ನ ನಾಶ ಮಾಡಿದ್ರ, ಈ ಹಿಂದುತ್ವ ಬೆಳಕನ್ನು ಕೊಡ್ತಕ್ಕಂಥ ದೇವಾಲಯಗಳನ್ನ ನಾಶ ಮಾಡಿದ್ರ ಹಿಂದುತ್ವವನ್ನು ಅಳಿಸ್ಬೇಕು ಅಂತಕ್ಕಂಥ ಹೋರಾಟ ನಡೀತಾ ಅವರಿಂದಲೂ ಕೂಡ. ತದನಂತರ ಬ್ರಿಟಿಷರು ಕೂಡ ಅದೇ ಕೆಲಸ ಮಾಡಿದ್ರು, ಮತಾಂತರ ಮಾಡೋದಿರಬಹುದು. ಇದೇ ರೀತಿ ಒಟ್ಟಾರೆ ನಮ್ಮ ದೇಶದಲ್ಲಿ ಮೊಘಲರು ಮತ್ತು ಬ್ರಿಟಿಷರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ರು. ಆದ್ರೆ ಇವತ್ತ ಮೊಘಲರು ಇಲ್ಲ, ಬ್ರಿಟಿಷರು ಇಲ್ಲ, ಆದ್ರೆ ಆ ಸಂತತಿ ಬಿಟ್ಟು ಬೇರೆ. ಯಾಕಂದ್ರೆ ಇವತ್ತು ಮಟ್ಟಣ್ಣವ್ರು ಇರ್ಬೋದು, ತಿಮ್ಮರವಾಡಿ ಇರ್ಬೋದು, ಇವತ್ತು
ಅವ್ರು ಮಾಡ್ತಕ್ಕಂಥ ಕೆಲಸ ನೋಡಿದ್ರೆ ಇವತ್ತು ಅವರೇನು ವೈಯಕ್ತಿಕವಾಗಿ ಏನಿವತ್ತು ನಮ್ಮ ಧರ್ಮಸ್ಥಳದ ದೇವರ ಅಂತೇಳಿ ಈ ಭಾಗ ರಾಜ್ಯದ ದೇವರು ಅಂತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡಂತ ವೀರೇಂದ್ರ ಹೆಗಡೆ ಅವರಿಗೆ ಇವತ್ತು ಆ ವ್ಯಕ್ತಿಗೆ ಅಂತ ದೇವತಾ ಮನುಷ್ಯನಿಗೆ ಇವತ್ತು ತಿಮ್ಮರು ಮಾಡಿರ್ಬೋದು ಮಟ್ಟನ್ ಅಂತಕ್ಕಂಥ ದುಷ್ಟ ಶಕ್ತಿಗಳೇನು ಮಾತನಾಡಕತ್ತಾರ. ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ದೊಡ್ಡ ವ್ಯಕ್ತಿಗಳಿಗೆ ಏನ್ರಿ ಮಾತಾಡಿದ್ರೆ ನೀವೇನು ದೊಡ್ಡ ವ್ಯಕ್ತಿ ಹಾಕಿರುತ್ತೆ ತಿಳ್ಕೊಂಡು ಮಾತಾಡಕತ್ತಿರೋ, ಅಥವಾ ನಿಮ್ಮಿಂದ ಏನದ ಹಿಂದೆ ಅಂತಕ್ಕಂಥದ್ದನ್ನು ಇದ್ರ ಹಿಂದೆ ಯಾರು ಕೈವಾಡಲಿ ಅಂತಕ್ಕಂಥದ್ದನ್ನು ಇದನ್ನು ಹೊರಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಮಲ್ಕೊಂಡ್ಬಿಟ್ಟೆ, ಬರೀ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡಕತ್ತೈತಿ. ಇವತ್ತು ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳ್ತೇವೆ, ಇದು SIT ಅಂತ ಸಾಲೋದಿಲ್ಲ. ಇದಕ್ಕೆ ಇನ್ಕ್ವೈರಿ CBI ಬರಬೇಕು, NIA ಬರಬೇಕು, ಇದಕ್ಕೆ ED ಬರಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿ ಇದಕ್ಕೆ ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ 1ನೇ ತಾರೀಕು ಏನ್ ಧರ್ಮಸ್ಥಳ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ BY ಕರೆ ಕೊಟ್ಟಾರ. ಇಡೀ ರಾಜ್ಯದಿಂದ ಧರ್ಮಸ್ಥಳದಲ್ಲಿ 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಅಂದ್ರು ಅಲ್ಲಿ ದೊಡ್ಡ ಸಮಾವೇಶ ಕೂಡ ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಕ್ಷ. ಬಿಜಾಪುರದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿ ಭಾಗಿಯಾಗತ್ತೇವೆ. ಇದು ಒಟ್ಟಾರೆ ಹಿಂದೂ ಧರ್ಮಕ್ಕೆ ಆಗ್ತಕ್ಕಂಥ ಅನ್ಯಾಯ ನಿಲ್ಲಿಸುವವರೆಗೆ ನಾವು ಈ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಆದರೆ ಇದು ಒಂದು ಕಾಂಗ್ರೆಸ್ ಮತ್ತು NID ಎರಡೂ ಜೋಡಾಗಿ ಹಿಂದೂ ಧರ್ಮದ ಏನು ನಮ್ಮ ಕ್ಷೇತ್ರಗಳಲ್ವ ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಇರೋರು ಯಾರು? ದೇವರ ಶಿವ. ಆ ಶಿವನ ಕಣ್ಣು ತೆರೆದ್ರೆ ಇವ್ರು ಯಾರೂ ಒಬ್ಬರು ಉಳಿಯೋದಿಲ್ಲ. ಅದಕ್ಕಾಗಿ ಇನ್ನಾದರೂ ಇದನ್ನು ಬಿಡ್ರಿ, ನಿಮ್ಮ ಕೈ ಬಿಡ್ರಿ. ಇದರಿಂದ ನಿಮಗೇನು ಪ್ರಯೋಜನ ಆಗೋದಿಲ್ಲ, ಜನ ನಿಮ್ಮನ್ನು ಸಹಿಸೋದಿಲ್ಲ. ನೀವು ಮುಂದಿನ ಹಳ್ಳ ಹಿಡಿದು ಹೋಗ್ಬೇಕಾಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದರೆ ನೀವು ಬೇರೆ ಏನರೇ ಮಾಡಿದರೆ ನಾವು ಇದನ್ನು ಹೇಳ್ತಿರಲಿಲ್ಲ. ಆದರೆ ಇವತ್ತು ಹಿಂದೂ ಧರ್ಮಕ್ಕೆ ನೀವು ಕೈ ಹಾಕಿರಲ್ಲ, ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನು. ಇದನ್ನು ಒಂದು ಸತ್ಯಾನಾಶ ಆಗ್ತದೆ ಅನ್ನೋದು ರಾಜ್ಯದಿಂದಲೂ ಓಡಿಸ್ತಾರ, ಖಂಡಿತವಾಗಿ ಓಡಿಸ್ತಾರ. ಬರ್ಕೋರಿ ನಿಮ್ಮ ಎದೀನ. ಇವ್ರು ಗಿರೀಶ್ ಮೆಟ್ಟಲ್ ಅವ್ರು BJP ಅವರು ಅಂತ ಹೇಳಿ ಕಾಂಗ್ರೆಸ್ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ನನಗೇನು ಗೊತ್ತಿಲ್ಲ, ನಾ ಹೇಳಕ್ BJP जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।